ಸೂಪರ್ ಆಗಿರೋ ಶಾವಿಗೆ ಉಪ್ಪಿಟ್ಟು ಮಾಡಿದ್ದೀನಿ ಇವತ್ತು. ಇದು ಹೋಟೆಲ್ ಸ್ಟೈಲು ಅಥವಾ ಮದುವೆ ಮನೆಯಲ್ಲಿ ಯಾವ ಥರ ಮಾಡ್ತಾರೋ ಆ ಥರ ಮಾಡಿದ್ದೀನಿ. ಸೂಪರಾಗಿರುತ್ತೆ, ಸ್ಮೂತಾಗಿ ಹೂವಿನ ಹಾಗಾಗಿರುತ್ತೆ ಮತ್ತು ಉದ್ರಾಗೂ ಇರುತ್ತೆ. ನಮಸ್ಕಾರ, ನನ್ನ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ಮದುವೆ ಮನೆ ಸ್ಟೈಲ್ ಉಪ್ಪಿಟ್ಟು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಈರುಳ್ಳಿ, ತರಕಾರಿಗಳು ನಿಮಗೆ ಇಷ್ಟ ಆಗೋದು ಹಾಕ್ಬೋದು. ನಾನು ಬೀನ್ಸು, ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ, ಕರಿಬೇವು ಎಲ್ಲರೂ ಜೋಡಿಸ್ಕೊಂಡಿದ್ದೀನಿ. ಮೊದಲಿಂದಾಗಿ ನಾನು ಶಾವಿಗೆ ಹುರಿದೇ ಇರೋ ತಗೊಂಡಿದ್ದೀನಿ, ಹಾಗಾಗಿ ಹುರಿತಾ ಇದ್ದೀನಿ. ಈಗ ಹುರಿದಿರೋದು ಸಿಕ್ಕುತ್ತೆ, ಅದನ್ನು ಬಳಸ್ಬೋದು. ನನಗೆ ಹುರಿಯೋಕ್ಕೆ ಇಷ್ಟ ಆಗಿರೋದ್ರಿಂದ ಹುರಿದು ಮಾಡ್ತೀನಿ. 1 ಸ್ಪೂನ್ ಎಣ್ಣೆ ಹಾಕಿ ಚೆನ್ನಾಗಿ ಹೊಂಬಣ್ಣ ಬರುವವರೆಗೂ ಹುರಿಬೇಕು ಶಾವಿಗೆನ. ಶಾವಿಗೆ ಹುರಿಯೋಕ್ಕೆ ಒಂದು 5 ನಿಮಿಷ ಬೇಕಾಗುತ್ತೆ. ಶಾವಿಗೆ ಹುರಿದ್ಮೇಲೆ ಒಂದು ಪ್ಲೇಟಿಗೆ ಹಾಕಿ ಎತ್ತಿಡೋಣ. ಎತ್ತಿಟ್ಟು ಒಗ್ಗರಣೆ ಹಾಕೋಕ್ಕೆ ಇದೇ ಪಾತ್ರೆನ ಯೂಸ್ ಮಾಡೋಣ. ಒಂದೇ ಪಾತ್ರೆಯಲ್ಲೇ ಮಾಡಿದರೆ ಆಯಿತು, ಯಾಕೆಂದರೆ ಮತ್ತೆ 2 ಪಾತ್ರೆ ಮಾಡೋದು ಬೇಡ. ಇದಕ್ಕೆ ಒಂದು 3 ಸ್ಪೂನ್ ಎಣ್ಣೆ ಹಾಕಿ ಗೋಡಂಬಿ ಹುರಿದು ಎತ್ತಿಟ್ಕೊಳ್ಳೋಣ. ಗೋಡಂಬಿ ಹೊಂಬಣ್ಣ ಬಂದಮೇಲೆ ಇದು ಒಂದು ಪುಟ್ ಪ್ಲೇಟಿಗೆ ಎತ್ತಿಡೋಣ. ಗೋಡಂಬಿ ತೆಗೆದ್ಮೇಲೆ ಅದಕ್ಕೆ ಇನ್ನೊಂದು ಸ್ವಲ್ಪ ಎಣ್ಣೆ ಹಾಕಿ ಶಾವಿಗೆ ಉಪ್ಪಿಟ್ಟು ಎಲ್ಲರಿಗೂ ತುಂಬ ಇಷ್ಟ ಆಗುತ್ತೆ. ಚಿಕ್ಕ ಮಕ್ಕಳಿಗಂತೂ ಬಾಕ್ಸಿಗೆ ಹಾಕೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಸಾಸಿವೆ ಹಾಕೋಣ. ಎಣ್ಣೆ ನೀವು ಎಷ್ಟು ಉಪ್ಪಿಟ್ಟು ಮಾಡ್ತೀರಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾನೊಂದು 3 ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಸಾಸಿವೆ, ಇಂಗು, ಜೀರಿಗೆ ಹಾಕಿ ಸ್ವಲ್ಪ ಕೈ ಆಡಿದ ಮೇಲೆ ಈಗ ಕಡಲೆಬೇಳೆ, ಉದ್ದಿನಬೇಳೆ ಹಾಕೋಣ. ಕಡಲೆಬೇಳೆ, ಉದ್ದಿನಬೇಳೆ ಹೊಂಬಣ್ಣ ಬರಬೇಕು, ಆವಾಗ ಕಟುಮ್ ಅಂತ ಸಿಗುತ್ತೆ, ಬಾಯಿಗೆ ರುಚಿ ಅನಿಸುತ್ತೆ, ಚೆನ್ನಾಗಿ ಅನಿಸುತ್ತೆ. ಈಗ ಈರುಳ್ಳಿ ಹಾಕೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಬೇರೆ ತರಕಾರಿ ಹಾಕೋಣ. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಆವಾಗ ಬೇರೆ ತರಕಾರಿ ಹಾಕಿದರೆ ಚೆನ್ನಾಗಿ. ಯಾಕೆಂದರೆ ತರಕಾರಿ ಜಾಸ್ತಿ ಬೇಯಬಾರ್ದು, ಕ್ರಂಚಿ ಆಗಿರಬೇಕು. ಈಗ ಎಲ್ಲ ತರಕಾರಿಗಳು ಒಂದೊಂದು ಆದಮೇಲೆ ಹಾಕೋಣ. ಬೀನ್ಸ್ ಹಾಕಿ ತಿರುಗಿಸಿದೆ. ಈಗ ನೆಕ್ಸ್ಟ್ ತರಕಾರಿ ಕ್ಯಾರೆಟು, ಕ್ಯಾಪ್ಸಿಕಮ್ಮು, ಈ ಥರ ಎಲ್ಲ ತರಕಾರಿ ಹಾಕಿ ಮಾಡಿದರೆ ರುಚಿಯಾಗಿದ್ದೇ ಇರುತ್ತೆ, ಹೆಲ್ತಿಯಾಗಿಯೂ ಇರುತ್ತೆ. ಕ್ಯಾರೆಟು, ಬೀನ್ಸು ಸ್ವಲ್ಪ ಫ್ರೈ ಆಗಿದೆ. ಈಗ ಟೊಮೊಟೊ, ಆಲೂಗಡ್ಡೆ ಹಾಕಿ ಮತ್ತೆ ತಿರುಗಿಸೋಣ. ಒಗ್ಗರಣೆಯಲ್ಲಿ ತರಕಾರಿ ಬೆಂದರೆ ರುಚಿನೂ ಆಗಿರುತ್ತೆ. ಯಾಕೆಂದರೆ ಶಾವಿಗೆ ತುಂಬ ಬೇಯಿಸೋದಿಲ್ವಲ್ಲ, ಅದಕ್ಕೋಸ್ಕರ ತರಕಾರಿನ ಎಣ್ಣೆಯಲ್ಲೇ ಫ್ರೈ ಮಾಡೋಣ. ಇದಕ್ಕೆ ಹಸಿಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಹಸಿ ಶುಂಠಿ, ಕರಿಬೇವು ಹಾಕಿದ್ದೀನಿ. ಇಂಗನ್ನ ಮೊದಲೇ ಹಾಕಿದ್ವಿ. ಅದೆಲ್ಲ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ, ಚೆನ್ನಾಗಿರುತ್ತೆ. ಶುಂಠಿ ಘಮ, ಇಂಗಿನ ಘಮ ಬಂದು ತುಂಬ ರುಚಿಯಾಗುತ್ತೆ. ಈಗ ಉಪ್ಪು ಹಾಕೋಣ. ಕೆಂಪು ಉಪ್ಪು ಹಾಕಿದೆ. ಯಾವುದೇ ಸಿಂಪಲ್ ತಿಂಡಿ ಆದರೂ ರುಚಿಯಾಗಿ ಮಾಡಿದರೆ ಚೆನ್ನಾಗಿರುತ್ತೆ. ಎಲ್ಲದೂ ಹದವಾಗಿ ಹಾಕಿ ಮಾಡಿದರೆ ತುಂಬ ರುಚಿಯಾಗೂ ಇರುತ್ತೆ, ಎಲ್ಲರಿಗೂ ಇಷ್ಟನೂ ಆಗುತ್ತೆ. ಈಗ ಸ್ವಲ್ಪ ತರಕಾರಿ ಬೇಯಲಿ, ಪ್ಲೇಟ್ ಮುಚ್ಚಿಡೋಣ. ತರಕಾರಿ ಬೆಂದಿದೆ. ಈಗ ನೀರು ಕಾಯೋದಕ್ಕಿಟ್ಟಿದ್ದೆ, ಅದೇ ನೀರು ಹಾಕೋಣ. ನೀರು ಕುದೀತಾ ಇರೋ ನೀರು. ಇದು ಶಾವಿಗೆ 1 ಬಟ್ಲು ಶಾವಿಗೆ ತಗೊಂಡಿದ್ರೆ 1.5 ಬಟ್ಲು ನೀರು ಸಾಕಾಗುತ್ತೆ. ಇದಕ್ಕೆ ಜಾಸ್ತಿ ನೀರು ಹಾಕಬಾರ್ದು, ಸ್ವಲ್ಪ ನೀರು ಉಳಿಸಿಟ್ಕೊಂಡಿರಬೇಕು. ಅವಶ್ಯಕತೆ ಬಂದರೆ ಸೇರಿಸಿದ್ರಾಯ್ತು. ನೋಡಿ, ಹುರಿದಿರೋ ಶಾವಿಗೆ ಹಾಕ್ತಾಯಿದ್ದೀನಿ. ಎಷ್ಟು ಗೋಲ್ಡನ್ ಬ್ರೌನಾಗಿ ಚೆನ್ನಾಗಿದೆ ಶಾವಿಗೆ. ಈಗ ಹಾಕಿ ನಿಧಾನಕ್ಕೆ ತಿರುಗಿಸೋಣ. ಯಾಕೆಂದರೆ ಇದು ಜೋರು ಉರಿ ಇಡಬಾರ್ದು ಈ ಟೈಮಲ್ಲಿ, ಯಾಕೆಂದರೆ ಶಾವಿಗೆ ಬೇಯೋದ್ರೊಳಗೆ ಹೊತ್ತಬಾರ್ದು ತಳ. ಅಲ್ಯೂಮಿನಿಯಂ ಪಾತ್ರೆ ಇಲ್ಲಾದರೆ ಹೊತ್ತೋದಿಲ್ಲ, ಆದರೆ ಅಲ್ಯೂಮಿನಿಯಂ ಹೆಚ್ಚಿಗೆ ಬಳಸಬಾರ್ದು ಅನ್ನೋದು ಉದ್ದೇಶಕ್ಕೆ ನಾನು ಸ್ಟೀಲ್ ಕುಕ್ಕರಲ್ಲೇ ಮಾಡ್ತಾಯಿದ್ದೀನಿ. ಶಾವಿಗೆ ಉಪ್ಪಿಟ್ಟು ತುಂಬ ನೀರು ಹಿಡಿಯೋದಿಲ್ಲ. ನೋಡಿ, ಸಾಕಾಗಿದೆ ಅಷ್ಟೇ. 1 ಬಟ್ಲಿಗೆ 1 ಬಟ್ಲು ನೀರು ಹಾಕಿದೆ, ಅದೇ ಸಾಕಾಗಿದೆ. ಹಾಗೂ ಸ್ವಲ್ಪ ಇನ್ನೂ ಸ್ಮೂತಾಗಿ ಬೇಕು ಅಂದರೆ ಬೇಕಾದ್ರೆ ಸ್ವಲ್ಪ ನೀರು ಚಿಮ್ಕಿಸ್ಬೋದು, ಚೆನ್ನಾಗಿರುತ್ತೆ. ಮಾಗೋದ್ರೊಳಗೆ ನಿಂಬೆಹಣ್ಣು ಹಿಂಡನ, ಆವಾಗ ಉದ್ರಾಗಿ ಎಸಳುಗುಡಿ ಇರುತ್ತೆ, ಚೆನ್ನಾಗೂ ಆಗುತ್ತೆ. ಒಂದು ಅರ್ಧ ಹೋಳಿಗೆ ಪೂರ್ತಿ ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಸಣ್ಣದಾಗಿ ಹೆಚ್ಚಿರೋ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಸ್ವಲ್ಪ ಕಾಯಿ ತುರಿ ಹಾಕ್ತಾಯಿದ್ದೀನಿ. ಕಾಯಿ ತುರಿ ಹಾಕಿದರೆ ರುಚಿ ಬೊಂಬಾಟಾಗಿ ಬರುತ್ತೆ. ಉಪ್ಪು, ಹುಳಿ, ಖಾರ ಎಲ್ಲ ಸೇರಿ, ಜೊತೆಗೆ ತರಕಾರಿಗಳ ರುಚಿ ಉಪ್ಪಿಟ್ಟು ಚೆನ್ನಾಗಿದ್ದೇ ಇರುತ್ತೆ. ಮದುವೆ ಮನೆಗಳಲ್ಲಾಗಲಿ ಹೋಟೆಲ್ಗಳಲ್ಲಿ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಿರ್ತಾರೆ. ನೀವು ಸ್ವಲ್ಪ ಎಣ್ಣೆ ಜಾಸ್ತಿ ಬೇಕು ಅನ್ನೋ ಫೀಲ್ ಇದ್ದರೆ ಸ್ವಲ್ಪ ಹಾಕೊಳ್ಳಿ. ನಾನೊಂದು ಸ್ಪೂನು ತುಪ್ಪನೂ ಮೇಲೆ ಹಾಕೋದ್ರಿಂದ ಎಣ್ಣೆ 3 ಸ್ಪೂನ್ ಹಾಕಿದ್ದನ್ನಷ್ಟೇ. ನೋಡಿ ಎಷ್ಟು ಚೆನ್ನಾಗಾಗಿದೆ ಉಪ್ಪಿಟ್ಟು. ಅಷ್ಟೇ ಚೆನ್ನಾಗಿರೋದ್ರ ಜೊತೆ ತುಂಬ ರುಚಿಯಾಗೂ ಇರುತ್ತೆ, ಎಲ್ಲರೂ ಇಷ್ಟಪಡ್ತಾರೆ. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ. ನಾನೀಗ ಪ್ಲೇಟಿಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಸೂಪರಾಗಿರೋ ಮದುವೆ ಮನೆ ಶೈಲಿಯ ಉಪ್ಪಿಟ್ಟು ರೆಡಿ. ಶಾವಿಗೆ ಉಪ್ಪಿಟ್ಟು ನೀವು ಒಂದ್ಸತಿ ಮಾಡಿ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನನಗೆ. ನಾವು ಚಿಕ್ಕವರಿದ್ದಾಗ ನಮ್ಮೂರಲ್ಲಿ ಶಾವಿಗೆ ಹೊಸಿತಾಯಿದ್ರು. ಏಪ್ರಿಲ್ ರಜೆ ಬಂದಾಗ ಮಕ್ಕಳೆಲ್ಲರೂ ಶಾವಿಗೆ ಹಿಡಿಯೋಕ್ಕೆ ಹೋಗ್ತಾಯಿದ್ರು. ಈಗ ಶಾವಿಗೆ ಏನಿದ್ರು ಮಿಷಿನ್ ಶಾವಿಗೆ ಆಗೋಗಿದೆ. ಹೊಸಿಯರು ಯಾರೂ ಇಲ್ಲೇ ಇಲ್ಲ. ಈಗ ನಾನು ಮಾಡ್ತಾಯಿರೋ ಅಡುಗೆಗಳು ಇಷ್ಟ ಆಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ನೀವು ಕಾಮೆಂಟ್ ಮಾಡಿದರೆ ನನಗೆ ಏನು ಮಾಡ್ತಾಯಿದ್ದೀನಿ ಅಂತ ಅರ್ಥ ಆಗ್ತದೆ. ನಿಮ್ಮ ಕಾಮೆಂಟ್ಗಳಿಗೋಸ್ಕರ ಕಾಯ್ತಾ ಇರ್ತೀನಿ. ಇಂದಿನ ಕುಕ್ಕಿಂಗ್ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಮತ್ತೆ ಸಿಗೋಣ ಹೊಸ ರೆಸಿಪಿಯೊಂದಿಗೆ. ನಮಸ್ಕಾರ. ಮತ್ತೆ ಸಿಗೋಣ.